ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 22 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಎಲ್ಲ ಹೇಗಿದ್ದೀರಾ? ಸೊ ಮಾರ್ನಿಂಗಿಂದ ನಾನು ನೀಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಿಗ್ ಡ್ಯಾಡಿಗೆ ಹೋಗಿದ್ವಿ ಮೈಸೂರಲ್ಲಿ. ತುಂಬಾ ಚೆನ್ನಾಗಿದೆ ಫುಡ್ಡು. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಮೋಷನ್ ಮಾಡ್ತಿಲ್ಲ, ಬಟ್ ನಂಗೆ ಆ ಫುಡ್ಡು ತಿಂದುಬಿಟ್ಟು ತುಂಬ 1 ವರ್ಷದ ಮೇಲಾಗಿತ್ತು ಅಲ್ಲಿ ಆ್ಯಕ್ಚುಲಿ ಬಿಗ್ ಡ್ಯಾಡೀಸ್ ಓಪನ್ ಆಗಿ. ಮೈ ಬಿಗ್ ಡ್ಯಾಡೀಸ್ ಕಿಚನ್ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ನನಗೆ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು. ಬೇಸಿಕಲಿ ನಾನು ಪೂಜಾರೀಸ್ ಫಿಶ್ ಲ್ಯಾಂಡ್ಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದರೆ ಅಲ್ಲಿ ಬ್ಯಾಂಗ್ಳೂರು ರಿಂಗ್ ರೋಡ್ ಹತ್ರ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಾನ್ ವೆಜ್ಜು. ಅಲ್ಲಿ ಬಿಟ್ಟರೆ ನನಗಿಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು ಆ್ಯಂಡ್ ಫುಡ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಂತ ನಾನು ವೀಡಿಯೋ ಮಾಡಾಕ್ತೀನಿ. ಸೊ ಅಷ್ಟೇ. ಸೊ ಇವಾಗ ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಸೊ ನಾನು 5:30ಇಂದ ಕಂಪ್ಲೀಟಾಗಿ ಇವತ್ತು 9:30ವರೆಗೂ ಓದೋಣ ಅಂತಿದ್ದೀನಿ. ಯಾಕೆಂದರೆ ಇವತ್ತು ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದರು. ಹಾಗಾಗಿ ನಾನು ಈವ್ನಿಂಗ್ ಓದೋಣ ಅಂತ ಕೂತ್ಕೊಂಡೆ. ಸೊ 5:30ಇಂದ 9:30 4 hours ರೀಡಿಂಗ್ ಕೊಡ್ತೀನಿ. ಸೊ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೈನ್ಸ್ ಓದ್ತಾ ಇದ್ದೀನಿ. ಸೊ ಇವತ್ತು ನಾನು ಸೈನ್ಸಿಂದು ಡೇ 3 ನಾನು ಓದ್ತಿರೋದು. ಸೊ ಇನ್ನು 3-4 ಡೇಸಲ್ಲಿ ನಾನು ಸೈನ್ಸ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ಯಾಕೆ ಅಂತಂದರೆ ನಾನು ಜಿಯೋಗ್ರಫಿನ 7 ಡೇಸಲ್ಲಿ ಮುಗಿಸ್ತೀನಿ ಅಂದ್ಕೊಂಡು 7 ಡೇಸಲ್ಲಿ ಮುಗಿಸಿದ್ದೀನಿ. ಆ್ಯಂಡ್ ಇವಾಗ ನಾನು ಸೈನ್ಸ್ ಓದ್ತಿರೋದ್ರಿಂದ ಸೈನ್ಸು ಆ್ಯಕ್ಚುಲಿ ಮುಗಿಸ್ಬೋದಿತ್ತು, ಇನ್ನು ನಾಳೆ ಹಂಗೆ ಮುಗಿಸ್ಬೋದಿತ್ತು. ಬಟ್ ಎಕ್ಸಾಮ್ ಬಂತು. ಸೊ ಎಕ್ಸಾಮ್ಗೂ ನಾನು ನೀಟಾಗಿ ಓದ್ಕೋತಿದ್ದರಿಂದ ಆಗಲಿಲ್ಲ. ಆ್ಯಂಡ್ ನಾಳೆ ನಾನು ನೇಟಿವ್ಗೆ ಹೋಗ್ತಿದ್ದೀನಿ. ಸೊ ನನ್ನ ಕೈಲಿ ಹಾರ್ಡ್ಲಿ ಆದರೆ ಒಂದು 3 to 4 hours ಪರ್ ಡೇ ಓದ್ಬೋದು. ಅಂಥದ್ರಲ್ಲಿ ನಾವು ಮ್ಯಾನೇಜ್ ಮಾಡೋಣ. ಯಾಕೆಂದರೆ ನನಗೆ ಇದು ಆಲ್ಮೋಸ್ಟ್ ರಿವಿಷನ್ ಪ್ರಕಾರ. ಸೊ ನೀವು ನಂತರನೇ ಓದ್ತಾ ಇದ್ದರೆ ಸ್ವಲ್ಪ 4 hours ನಾನು ಓದ್ತೀನಿ ಅಂದರೆ ಅಟ್ಲೀಸ್ಟ್ 8 hours ನೀವು ಓದಿ. ಯಾಕೆಂದರೆ ಹೊಸದಾಗಿ ನೀವು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನೀಟಾಗಿ ನೀವು ಇನ್ ಡೆಪ್ತ್ ಓದಬೇಕಾಗತ್ತೆ ಅಂತ ಅಷ್ಟೇ. ಯಾಕೆಂದರೆ ನಾನು ಇದೆಲ್ಲ ಆಲ್ರೆಡಿ ಒನ್ಸ್ ಓದ್ಬಿಟ್ಟಿದ್ದೀನಿ. ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆ್ಯಂಡ್ ಮೇನ್ ಬುಕ್ಸ್ ಆಗಿರ್ಬೋದು. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಗ್ಲೀಷಲ್ಲಿ ಯಾವ್ಯಾವ ಬುಕ್ಸ್ನ ನಾನು ರೆಫರ್ ಮಾಡ್ತೀನಿ ಅಂತ ಹಾಕ್ತೀನಿ. ಅದ್ರ ಜೊತೆಗೆ ಯಾವ ಬುಕ್ಸಲ್ಲಿ ಯಾವ್ಯಾವ ಥರ ಕಂಟೆಂಟ್ಸ್ ಇರುತ್ತೆ ಅಂತ ನಾನು ಮತ್ತೆ ಪುನಃ ನಾನು ಮೈಸೂರಿಗೆ ಬಂದಮೇಲೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಂತೆ. ಆ್ಯಂಡ್ ನಾನು ರೆಫರ್ ಮಾಡ್ತಿರೋ ಬುಕ್ನ ನೀವು ರೆಫರ್ ಮಾಡಿದ್ರು ಅಷ್ಟೇ ಸಾಕು. ಇಲ್ಲ ಇನ್ನೂ ಒಳ್ಳೊಳ್ಳೆ ಬುಕ್ಸ್ ನಿಮ್ಮ ಹತ್ರ ಇದೆ ರೆಫರ್ ಮಾಡ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಸೊ ನಾನಿವಾಗ ಓದ್ತಾ ಇರೋದು ಕರೆಂಟ್ ಅಫೇರ್ಸು ಸೈನ್ಸಿಂದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಕರೆಂಟ್ ಅಫೇರ್ಸ್ ಬರುತ್ತೆ. ಯಾಕೆ ಅಂತ ಅಂದರೆ ಬೇಸಿಕಲಿ ನಾನು ಫಸ್ಟಿಂದ ಹೇಳ್ಕೊಂಡು ಹೋಗ್ತೀನಿ. ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಯಾವಾಗ್ಲೂ ಫ್ರಮ್ ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ಡಿಗ್ರಿ ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ದಟ್ ಈಸ್ ಫೈನ್. ಯಾಕೆ 6 to 12ವರೆಗೂ ಅವ್ರಿಗೊಂದು ಗ್ರಿಪ್ ಇರುತ್ತೆ ಸೈನ್ಸ್ ಬಗ್ಗೆ, ಏನೋ ಒಂದು ಸ್ವಲ್ಪ ಗೊತ್ತಿರುತ್ತೆ. ಸೊ 10th ಆದಮೇಲೆ ಏನಾದ್ರು ಡಿಪ್ಲೊಮಾ ಮಾಡಿಕೊಂಡು ಡಿಗ್ರಿ ಮಾಡಿದರೆ ಸಮಥಿಂಗ್ ಏನಾದ್ರು ಈ ಥರ ಬಂದರೆ ಸ್ವಲ್ಪ ಸೈನ್ಸ್ ಕಷ್ಟ ಆಗೋ ಸಾಧ್ಯತೆಗಳಿರ್ತವೆ. ಬಟ್ ಸೈನ್ಸ್ಗೆ ಅಮ್ಮಮ್ಮ ಅಂದರೆ ಒಂದು 8 ಕ್ವೆಶ್ಚನ್ಸ್ ಬರ್ಬೋದು ಎಲ್ಲಿ UPSCಯಲ್ಲಿ. ಸೊ ಇದರಲ್ಲಿ ಕೇಳ್ತಾರೆ ಎಲ್ಲಿ KPSC KS ಅಲ್ಲಿ ಕೇಳ್ತಾರೆ, ಬಟ್ ನಾಟ್ ಮಚ್. ಬಟ್ ಏನಂದರೆ ಸೈನ್ಸ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕೆ ಅಂತಂದರೆ ನಾವು ಮೇನ್ಸ್ಗೆ ಹೋದಾಗ ನಾವು ಸೈನ್ಸ್ ಅಟೆಂಡ್ ಮಾಡಲೇಬೇಕಾಗತ್ತೆ ಆ್ಯಂಡ್ ನಮಗೆ ಸ್ಕೋರ್ ಮಾಡಲೇಬೇಕಾಗತ್ತೆ. ಸೊ ಸಮ್ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ನಾನು ಯೂಟ್ಯೂಬಲ್ಲಿ ತುಂಬಾ ಜನಗಳನ್ನ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ NCERTsನ. 6th-ಇಂದ 12thವರೆಗೂ ಸೈನ್ಸ್ ಯಾರ್ಯಾರು ನೋಡ್ಕೋಬೇಕು ನೋಡ್ಕೊಳ್ಳಿ. ತುಂಬ ಸೋರ್ಸಸ್ ಸಿಗುತ್ತೆ. ನಾನು ಬಂದುಬಿಟ್ಟು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಯಾವ ಯೂಟ್ಯೂಬಲ್ಲೂ ಕ್ಲಾಸಸ್ ರೆಫರ್ ಮಾಡಿಲ್ಲ. ಆ್ಯಂಡ್ NCERT ಬುಕ್ಸ್ಗಳು ನನ್ನ ಹತ್ರ ಇದೆ. ಸೊ ನಾನು NCERT ಫಸ್ಟೇ ನಾನು ರೀಡಿಂಗ್ ಕೊಟ್ಟಿದ್ದೆ UPSCಗೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇವಾಗ ರಾವ್ಸ್ ಅವ್ರದ್ದು ಕರೆಂಟ್ ಅಫೇರ್ಸ್ಗೆ ಅಂತ ಅಂದ್ಬಿಟ್ಟು ಒಂದು UPSC ಪ್ಯಾಕೇಜ್ ಆಗಿ ಅವರು ಎಲ್ಲ ಸಬ್ಜೆಕ್ಟಲ್ಲೂ ಮಾಡ್ಕೊಂಡು ಬಂದಿದ್ದರು. ಸೊ ಅದರಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ ನನಗೆ ಒಬ್ಬರು ಗೊತ್ತಿರೋರು ಕಳಿಸಿದ್ರು. ಸೊ ಅದರಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನ ರೆಫರ್ ಮಾಡ್ತಿದ್ದೀನಿ. ಅದಾದ ನಂತರ ಕರೆಂಟ್ ಅಫೇರ್ಸ್ಗೆ ನಾನು ಸ್ಪರ್ಧಾ ಅರಿವು ಅವ್ರದ್ದು ನಾನು ನಿಮಗೆ ಆಲ್ರೆಡಿ ನಾನು ಫೋಟೋ ಹಾಕಿದ್ದೀನಿ. ಸೊ ನೋಡಿರ್ತೀರ ಅನ್ಕೊತೀನಿ. ಸೊ ಸ್ಪರ್ಧಾ ಅರಿವು ಅವ್ರದ್ದು ಕರೆಂಟ್ ಅಫೇರ್ಸ್ ಬುಕ್ನ ರೆಫರ್ ಮಾಡ್ತೀನಿ. ಐ ಥಿಂಕ್ ದಟ್ ಈಸ್ ಮೋರ್ ಇನಫ್. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಇದನ್ನು ಪ್ರೀವಿಯಸ್ ವೀಡಿಯೋಸೆಲ್ಲ ನಾನು ತೋರಿಸಿದ್ದೀನಿ. ಸೊ ನಾನು ಇದರಲ್ಲಿ ಬಯೋಟೆಕ್ನಾಲಜಿ ಓದಿದೆ, ಸ್ಪೇಸ್ ಟೆಕ್ನಾಲಜಿ ಓದಿದೆ. ಯಾಕೆ ಅಂದರೆ ಫ್ರಮ್ 3 days ನಾನು ಸೈನ್ಸ್ ಓದ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ನ್ಯೂಕ್ಲಿಯರ್ ಟೆಕ್ನಾಲಜಿನೂ ಓದಿದೆ. ಆ್ಯಂಡ್ ಇಂಟರ್ನೆಟ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಂದುಬಿಟ್ಟು ನನ್ನ ಕೋರ್ಸ್ ಸಬ್ಜೆಕ್ಟ್ ಇಂಜಿನಿಯರಿಂಗಲ್ಲಿ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ನನಗದು ಈಸಿ ಆಯಿತು.
ಫ್ರಾಂಟಿಯರ್ ಟೆಕ್ನಾಲಜಿನ ನಾನು ಇವಾಗ ಓದ್ತಿದ್ದೀನಿ ಆ್ಯಂಡ್ ಇದು ಕೂಡ ನನಗೆ ಬೇಸಿಕ್ಸ್ ಕಂಪ್ಯೂಟರ್ ಸೈನ್ಸಲ್ಲೂ ಬರುತ್ತೆ, ಸ್ವಲ್ಪ ಎಲೆಕ್ಟ್ರಿಕಲ್ಸಲ್ಲೂ ಸ್ವಲ್ಪ ನನಗೆ ಯಾವುದೋ ಒಂದು ಬುಕ್ಕಲ್ಲಿ ನಾನು ನೋಡಿದ ನೆನಪಿದೆ. ಸೊ ಹಾಗಾಗಿ ನಾನು ಕಂಪ್ಯೂಟರ್ ಸೈನ್ಸ್ ಓದಿದ್ರಿಂದ ನಂಗೆ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಈಸಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಓದಿ ಮುಗಿಸ್ತೀನಿ. ಸೊ ನಾನಿವಾಗ 4 hours ನಾನಿವತ್ತು ಕೊಟ್ಟೆ. ಸೊ ಕಂಪ್ಲೀಟಾಗಿ ಎವ್ರಿ ಡೇ ನಾನು ಇನ್ಮೇಲೆ ನೇಟಿವ್ ಹೋದ್ಮೇಲೆ ಅಟ್ಲೀಸ್ಟ್ 4 hour ನಾನು ಮ್ಯಾಕ್ಸಿಮಮ್ ಓದೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನಂದು ಇದು ರಿವಿಷನ್ ರೀಡಿಂಗ್, ಅದು ನಿಮ್ಮ ಜೊತೆಗೆ ನಾನು ಕೂಡ 50 days ಒಳಗೆ ಕಂಪ್ಲೀಟ್ ಮಾಡೋಣ ಇಡೀ ಸಿಲೆಬಸ್ನ ಅಂತ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು KEA ಅವರು ಕೀ ಆನ್ಸರ್ನ ಬಿಟ್ಟಿದ್ದಾರೆ ಕಡ್ಡಾಯ ಕನ್ನಡದ್ದು. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ದೆಲ್ಲ ಪಾಸ್ ಆಗಿದೆ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಂದು ಪಾಸಾಗಿದೆ, ನನಗೂ ಕಂಗ್ರ್ಯಾಚುಲೇಷನ್ಸ್. ಸೊ ಯಾಕೆ ಅಂದರೆ ನನಗೆ ನಿಮಗೆಲ್ಲರಿಗೂ ನಾನು ಹೇಳಿದ್ದೀನಿ 6 years ಆಗಿತ್ತು ನನಗೆ ಕನ್ನಡ ಓದ್ಕೊಂಡ್ಬಿಟ್ಟು, ಅಂದರೆ ಲೈಕ್ ಈ ಥರ ಎಕ್ಸಾಮ್ಸ್ ಎಲ್ಲ ಬರೆದುಬಿಟ್ಟು. ಯಾಕೆಂದರೆ ನಾವು ಇಂಜಿನಿಯರಿಂಗಲ್ಲಿ ಕನ್ನಡ ನನಗಿತ್ತು ಎಕ್ಸಾಮು, ಬಟ್ ಏನಂದರೆ ಕೊರೋನಾ ಪಾಸ್ ಆಗೋಯಿತು, ಹಾಗಾಗಿ ನಾನು ಅಲ್ಲೂ ಕೂಡ ಬರೆದಿರಲಿಲ್ಲ. ಬಟ್ ಅಂದರೂ ನಾನು ಓದ್ತಿದ್ದಂತಹ ಪುಸ್ತಕ ನನಗೆ ಭಾಳ ಹೆಲ್ಪ್ ಆಯಿತು, ಸಾಯಿ ಸಚ್ಚರಿತೆ. ಆಮೇಲೆ ನಾನು ಓದ್ತಿದ್ದಂತಹ ವಿಜಯ ಕರ್ನಾಟಕ ಪೇಪರ್ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಸ್ಕೂಲ್ ಬುಕ್ಸ್, ಗ್ರಾಮರ್ ಬುಕ್ಸ್ ಯೂಸ್ ಆಯಿತು. ಆ್ಯಂಡ್ ಯೂಟ್ಯೂಬಲ್ಲಿ ಭಾಳಷ್ಟು ಕ್ಲಾಸ್ಗಳು ತುಂಬ ಚೆನ್ನಾಗಿ ಪಾಠ ಮಾಡಿಕೊಟ್ರು. ಸೊ ಅವ್ರಗಳ ಕ್ಲಾಸ್ ಕೂಡ ನಂಗೆ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯೂಸ್ಫುಲ್ ಆಗಿದೆ. ಸೊ ಇನ್ನೂ ನನ್ನ ಕವಿ ಪರಿಚಯ ಎಲ್ಲ ಚೆನ್ನಾಗಿ ಓದಿದ್ರೆ 130 ಮೇಲೆ ರೀಚ್ ಆಗ್ತಿತ್ತೇನೋ. ಇವಂದು ನಂದು 110 ಸ್ಕೋರ್ ಆಗಿದೆ. ಆಫ್ಟರ್ ನಾನು ಇದನ್ನು ನೋಡಿದ್ಮೇಲೂ ಕೂಡ ಕೀ ಆನ್ಸರ್ ನೋಡಿದ್ಮೇಲೂ ಕೂಡ 110 ಸ್ಕೋರ್ ಇದೆ. ಸೊ ಭಾಳ ಖುಷಿ ಆಯಿತು ನನಗೆ. ಸೊ ನಿಮ್ಮ ಸ್ಕೋರ್ಸ್ ಕೂಡ ಮೆನ್ಷನ್ ಮಾಡಿ, ನನಗಂತೂ ಖುಷಿಯಾಗುತ್ತೆ. ಎಷ್ಟು ತಗೊಂಡ್ರೇನಂತೆ, ನಮಗೆ 50 ಮೇಲೆ ಬಂದರೆ ಪಾಸ್ ಅಲ್ವಾ. ಸೊ ಈ October 27th ವಿಲೇಜ್ ಅಕೌಂಟೆಂಟ್ದು ಮೇನ್ ಎಕ್ಸಾಮ್ ಇದೆ. ಸೊ GS ಪೇಪರ್. ಸೊ ಅದ್ರ ಬಗ್ಗೆ ಆದಷ್ಟು ಬೇಗ ನಾನು ಕೂಡ ಡಿಸ್ಕಸ್ ಮಾಡ್ತೀನಿ, ಏಕೆಂದರೆ ಬಿಕಾಸ್ ನಾನು ಕೂಡ ಓದ್ತಿದ್ದೀನಿ ಆ ಎಕ್ಸಾಮ್ಗೆ. ಸೊ ಅದಕ್ಕೆ ಯಾವ ರೀತಿ ಓದೋದು, ಹೇಗೆ ನಾವು ಅನ್ನೋದನ್ನು ನಾನು ಸ್ವಲ್ಪ ದಿನದಲ್ಲೇ ನಾನು ಹೇಳ್ತೀನಂತೆ. ಆ್ಯಂಡ್ UPSCಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂತ ಕೇಳಿದ್ರಿ. ಇನ್ಫ್ಯಾಕ್ಟ್ ನಾನು ಕೂಡ ಹೋಗ್ತಿದ್ದೆ, ಬಟ್ ಪ್ರಾಬ್ಲಮ್ ಏನಂದರೆ ಅವ್ರು 2 yearsವರೆಗೂ ನಿಮ್ಮನ್ನ ಅಲ್ಲೇ ಇಡಿಸ್ಕೊತಾರೆ, ನಿಧಾನಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನು 3 months ಹೋಗ್ಬಿಟ್ಟು ಕ್ವಿಟ್ ಮಾಡಿದೆ. ನನಗೆ ಆ್ಯಕ್ಚುಲಿ UPSC ಎಕ್ಸಾಮ್ಗೆ 6 months ಅಷ್ಟೇ ಗ್ಯಾಪ್ ಇದ್ದಾಗ ನಾನು ಹೋಗಿದ್ದು, ಬಟ್ 3 months ನನಗನ್ಸಿತ್ತು ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡಿದ್ರು ಅಂತ. ಸೊ ನನ್ನ ಪರ್ಸ್ಪೆಕ್ಟಿವ್ ಬಂದುಬಿಟ್ಟು ಒಂದು ಒಳ್ಳೆ ಮೆಂಟರ್ಶಿಪ್ ಇತ್ತು ಅಂದರೆ ನಾವು ಆರಾಮಾಗಿ UPSC ಆಗಿರಲಿ KPSC ಆಗಿರಲಿ ಕ್ಲಿಯರ್ ಮಾಡ್ಬೋದು. ಯಾಕೆಂದರೆ ಯಾರು ಎಷ್ಟೇ ಹೇಳಿಕೊಟ್ರು ನಮ್ಮ ಇನ್ಪುಟ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಕೆಲವ್ರಿಗೆ 1 yeaರಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಕೆಲವ್ರಿಗೆ 10 years ಆದರೂ ಸಕ್ಸಸ್ ಸಿಕ್ಕಿರಲ್ಲ. ಸೊ ಎಲ್ಲ ಅವರ ಪರಿಶ್ರಮ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ, ಅಲ್ಲಿಗೆ ಹೋದ್ರೂ ನಿಮಗೆ ತುಂಬ ಡ್ರ್ಯಾಗ್ ಮಾಡ್ತಾರೆ. ಸೊ ಅದ್ರ ಬದಲು ನೀವು 2 years ಕೂತ್ಕೊಂಡು ಒಳ್ಳೆ ಮೆಂಟರ್ಶಿಪ್ಪಲ್ಲಿ ಓದ್ಕೊಳ್ಳಿ. ಸೊ ಸದಾ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಹೀಗೆ ಇರಲಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.